ಸಹ ವೀರ್ಯ ಎರಡು ಹಸ್ತಗಳನ್ನು ಸ್ಪರ್ಶ ಮಾಡಬೇಕನ್ನು ತ್ರಿಶಕ್ತಿ ನೆಲೆಸಿರುವ ಪೂರಕ ಉತ್ತರಾಸನ ಊರ್ಧ್ವ ನಮಸ್ಕಾರಾಸನ ಮಧ್ಯ ದೃಷ್ಟಿ ಸಮದೃಷ್ಟಿ ಅಧೋಮುಖ ಶ್ವಾನಾಸನ ಮರಿಚಯೇ ನಮಃ ಓಂ ರೇಚಕ ಪೂರಕ. ರಥಸಪ್ತಮಿ ಮತ್ತೆ ಯಾವಾಗ ನಮ್ಮ ದೇಶದ ಪ್ರಧಾನಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿದ್ರು, ಆ ದಿನದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ನಮ್ಮ ಸಮಿತಿಯ ವಿಶೇಷ ಕಾರ್ಯಕ್ರಮದ ರಥಸಪ್ತಮಿಯನ್ನ ಸಾಮೂಹಿಕವಾಗಿ ವಿಶೇಷವಾಗಿ ನಿರಂತರವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ನಾವು ಹೇಳ್ತಾ ಇದ್ದೀವಿ ವಿಶ್ವಕ್ಕೆ ಗುರು ಆಗ್ಬೇಕು ಭಾರತ ಅಂತ. ಇವತ್ತು ವಿಶ್ವಕ್ಕೆ ಗುರು ಆಗಿದ್ದೇವೆ. ಇವತ್ತು 189 ದೇಶಗಳಲ್ಲಿ ಸುಮಾರು 160 ದೇಶಗಳು ಇಸ್ಲಾಂ ದೇಶಗಳಾಗಿದ್ರು ಸಹಿತ ಯೋಗವನ್ನ ಒಪ್ಪಿಕೊಂಡು ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು 108 ಸೂರ್ಯ ನಮಸ್ಕಾರ ಯಾರು ಮಾಡ್ತಾ ಇದ್ರಿ, ಇವತ್ತು 181 ದೇವಸ್ಥಾನದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡ್ತಾರೆ. ಅನ್ಯ ಭಾಷೆ ಮತ್ತೆ ಅನ್ಯ ಜನ ಈಗ ಬೇರೆ ಬೇರೆ ಕಡೆ, ಈಗ ತಮಿಳುನಾಡಲ್ಲಿ ಸನಾತನ ಧರ್ಮ ಬೇಡ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಕೇರಳದಲ್ಲಿ ಸ್ವಲ್ಪ ಅದೇ ಥರ ಮಾತಾಡ್ತಾರೆ. ಆ ಥರ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ಥರ ಮಾತಾಡದೇ ಇರೋ ಹಾಗೆ ನೀವು ಯೋಗ ಕಲಿಸಿ. ಇವತ್ತು ನಾವು ವಯಸ್ಸು ಏನು 80ರಿಂದ ಚಿಕ್ಕ 8 ವರ್ಷ 9 ವರ್ಷ ಮಕ್ಕಳವರೆಗೂ ಇಲ್ಲಿ ಯೋಗಾಭ್ಯಾಸನ ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ಯೋಗ ಎಷ್ಟು ಮಾಡ್ತೀವೋ ನಮ್ಮ ಆರೋಗ್ಯ ಅಷ್ಟು ಒಳ್ಳೆಯದಾಗ್ತದೆ. ನೂರ 65 ಭರವಸೆಗಳನ್ನು ಕೊಟ್ಟಿದ್ದು 2013ರಿಂದ 18ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಬೇಕಾದ್ರೆ ಬರಲಿ ಚರ್ಚೆಗೆ. 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಜೊತೆಗೆ 30 ಹೊಸದಾಗಿ 30 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ 592 ಈ ವರ್ಷ 23ನೇ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪ್ರಣಾಳಿಕೆಯ ಮೂಲಕ 592 ಭರವಸೆಗಳನ್ನು ಕೊಟ್ಟಿದ್ದವು. ಅದರಲ್ಲಿ ಈಗಾಗಲೇ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. 240 ಉಳಿದ 2.5 ವರ್ಷದಲ್ಲಿ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಆರ್ಥಿಕವಾಗಿ ದಿವಾಳಿಯಾಗಿಲ್ಲ. ದಿವಾಳಿಯಾಗಿದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು 42,345 ಮನೆಗಳಿಗೆ 1,80,000 ಮನೆಗಳನ್ನ ಕಟ್ತಾ ಇದ್ದೇವೆ. ಇನ್ನು ಉಳಿದಂತ ಎಲ್ಲ ಮನೆಗಳಿಗೂ ಕೂಡ 4,500 ರೂಪಾಯಿಗಳನ್ನ ಕೊಡ್ತೇವೆ ಅಂತ ಮಾತನ್ನು ಹೇಳಿ, ಕೊಳಗೇರಿ ಜನ ಅವರು ಕೂಡ ಮುಖ್ಯವಾಗಿ